ಕಾಂಗ್ರೆಸ್ ಸಿಇಸಿ ಸಭೆಯಲ್ಲಿ 12 ಅಭ್ಯರ್ಥಿಗಳ ಹೆಸರು ಫೈನಲ್. ಎಸ್, ಪವರ್ ಟಿವಿಯಲ್ಲಿ ಕಾಂಗ್ರೆಸ್ ಲಿಸ್ಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ನಿನ್ನೆಷ್ಟೇ ಕಾಂಗ್ರೆಸ್ ಸಿಇಸಿ ಸಭೆ ನಡೆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಿಇಸಿ ಸಭೆ ನಡೆದಿದೆ. ಪವರ್ ಟಿವಿಯಲ್ಲಿ ಕಾಂಗ್ರೆಸ್ ಲಿಸ್ಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಬೆಂಗಳೂರು ಗ್ರಾಮಾಂತರ ಹಾಲಿ ಸಂಸದ ಡಿಕೆ ಸುರೇಶ್, ಮಂಡ್ಯ ಸ್ಟಾರ್ ಚಂದ್ರು, ವಿಜಯಪುರ ರಾಜು ಅಲಗೂರು, ಬೀದರ್ ರಾಜಶೇಖರ್ ಪಾಟೀಲ್, ಹಾಸನ ಶ್ರೇಯಸ್ ಪಟೇಲ್, ತುಮಕೂರು ಮುದ್ದಹನುಮೇಗೌಡ, ಚಿತ್ರದುರ್ಗ ಬಿಎನ್ ಚಂದ್ರಪ್ಪ, ಕಲಬುರಗಿ ರಾಧಾಕೃಷ್ಣ, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಯಚೂರು ಮಾಜಿ ಐಎಎಸ್ ಅಧಿಕಾರಿ ಕುಮಾರ್ ನಾಯ್ಕ್, ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ, ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ, ಮಂಗಳೂರು ವಿನಯ್ ಕುಮಾರ್ ಸೊರಕೆಗೆ ಟಿಕೆಟ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಆಲ್ಮೋಸ್ಟ್ ಇದೆ ಫೈನಲ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯ 12 ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಅನ್ನ ಶಿಫಾರಸು ಮಾಡಲಾಗಿದೆ. ಸಂಭಾವ್ಯರ ಪಟ್ಟಿ ಆಲ್ಮೋಸ್ಟ್ ಇವರ ಹೆಸರೇ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ನೀವು ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಚಿತ್ರದುರ್ಗ ಬಿಎನ್ ಚಂದ್ರಪ್ಪ, ವಿಜಯಪುರ ರಾಜು ಅಲಗೂರು, ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್, ಹಾಸನ ಶ್ರೇಯಸ್ ಪಟೇಲ್, ಬೀದರ್ ರಾಜಶೇಖರ್ ಪಾಟೀಲ್, ಬೆಂಗಳೂರು ಸೆಂಟ್ರಲ್ ಎನ್ಎ ಹ್ಯಾರಿಸ್, ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ, ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ, ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಹಾಲಿ ಸಂಸದರು, ಕಾಂಗ್ರೆಸ್ನ ಏಕೈಕ ಹಾಲಿ ಸಂಸದರು ಸದ್ಯ. ತುಮಕೂರು ಎಸ್ಪಿ ಮುದ್ದಹನುಮೇಗೌಡ ಅವರನ್ನ ವಾಪಸ್ ಕಾಂಗ್ರೆಸ್ಗೆ ಕರ್ಕೊಂಡು ಬರುವಲ್ಲಿ ಯಶಸ್ವಿಯಾಗಲಾಗಿದೆ. ಸೊ ತುಮಕೂರು ಎಸ್ಪಿ ಮುದ್ದಹನುಮೇಗೌಡ, ಮಂಡ್ಯ ಸ್ಟಾರ್ ಚಂದ್ರು, ಬೆಂಗಳೂರು ಸೆಂಟ್ರಲ್ ಎನ್ಎ ಹ್ಯಾರಿಸ್, ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ. ವಿಧಾನಸಭೆ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಸೌಮ್ಯ ರೆಡ್ಡಿ ಸೋಲನ್ನ ಅನುಭವಿಸಿದ್ರು. ಕೆಲವು ಮತಗಳ ಅಂತರದಿಂದ ಮಂಡ್ಯ ಸ್ಟಾರ್ ಚಂದ್ರು, ಬೀದರ್ ರಾಜಶೇಖರ್ ಪಾಟೀಲ್, ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗ್ಡೆ, ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಗಮನಿಸ್ತಾ ಇದ್ದೀರಿ. ಪವರ್ ಟಿವಿಯಲ್ಲಿ ಮಾತ್ರ ಕಾಂಗ್ರೆಸ್ ಲಿಸ್ಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಈಗ ಸಿಇಸಿ ಸಭೆಯಲ್ಲಿ ಏನೆಲ್ಲ ಫೈನಲ್ ಆಗಿದೆ, ಅದರಲ್ಲಿ 12 ಅಭ್ಯರ್ಥಿಗಳ ಫೈನಲ್, ಬಹುತೇಕ ಫೈನಲ್ ಅಂತ ಹೇಳ್ತಾ ಇರುವಂತಹ ಲಿಸ್ಟ್ ಪವರ್ ಟಿವಿಗೆ ಲಭಿಸಿದೆ. ಸೊ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಇದೆ ಸಂತೋಷ್? ಖಂಡಿತ ಸಿಂಧೂರ, ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ನಿನ್ನೆ ಸಂಜೆ ಕಾಂಗ್ರೆಸ್ನ ಚುನಾವಣಾ ಸಮಿತಿಯ ಸಭೆ ಕೂಡ ನಡೆದಿತ್ತು. ಅದರಲ್ಲಿ ಒಟ್ಟು 10 ರಾಜ್ಯಗಳ ಸುಮಾರು 60 ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಕೂಡ ಸುದೀರ್ಘವಾದಂತಹ ಚರ್ಚೆಯನ್ನ ಸುಮಾರು 2 ಗಂಟೆಗಳ ಕಾಲ, ಹೆಚ್ಚು ಗಂಟೆಗಳ ಕಾಲ ನಡೆಸುವಂತಹ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕೂಡ ನಡೆಸಲಾಗಿತ್ತು. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದಿದ್ದೆ, ಅದರಲ್ಲಿ ಸಹಜವಾಗಿ ಕರ್ನಾಟಕದ ಒಟ್ಟು 28 ಕ್ಷೇತ್ರಗಳ ಪೈಕಿ ಅದರಲ್ಲಿ 14 ಕ್ಷೇತ್ರಗಳು ಸಿಂಗಲ್ ಡಿಜಿಟ್ ಇರುವಂತಹ ಹೆಸರುಗಳನ್ನ ರಾಜ್ಯ ಕೋರ್ ಕಮಿಟಿ ಹಾಗೂ ಸ್ಕ್ರೀನಿಂಗ್ ಕಮಿಟಿಯ ಸದಸ್ಯರುಗಳು ಶಿಫಾರಸನ್ನ ಕೇಂದ್ರ ಮಟ್ಟಕ್ಕೆ ರವಾನೆಯನ್ನ ಮಾಡಿದ್ರು. ಅದಾದ ಬಳಿಕ ನಿನ್ನೆ ನಡೆದಂತಹ ಸಭೆಯಲ್ಲಿ ಒಟ್ಟು 14 ಕ್ಷೇತ್ರಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಇಲ್ಲಿ ಸಿಇಸಿ ಸಭೆಯ ಸದಸ್ಯರ ಸಮ್ಮುಖದಲ್ಲಿ ಚರ್ಚೆ ಕೂಡ ಇಡಲಾಯಿತು. ಅದರಲ್ಲಿ ಯಾವುದೇ ರೀತಿಯಾದಂತಹ ತಕರಾರುಗಳು ಬರಲಿಲ್ಲ. ಆದರೆ 2 ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಮೈಸೂರು ಮತ್ತು ದಾವಣಗೆರೆಯನ್ನು ಹೊರತುಪಡಿಸಿ ಉಳಿದಂತೆ 12 ಕ್ಷೇತ್ರಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಜೊತೆಗೆ ಸಮಸ್ಯೆಗಳು ಯಾರು ಕೂಡ ಚಕಾರವನ್ನ ಎತ್ತದೆ ಅದನ್ನ ನೇರವಾಗಿ ಪಾಸ್ ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಅಂತಿಮವಾದಂತಹ ಮುದ್ರೆಯನ್ನ ಈಗಾಗಲೇ ಕೊಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಹೀಗಾಗಿ 12 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಕಾಂಗ್ರೆಸ್ ಮೊದಲ ಪಟ್ಟಿಯ ಒಂದು ಬಿಡುಗಡೆಯಾಗುವಂತಹ ಸಮಯದಲ್ಲಿ ಕರ್ನಾಟಕದ 12 ಕ್ಷೇತ್ರಗಳ ಬಗ್ಗೆ ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ರಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಗಮನಿಸೋದಾದ್ರೆ ಹಾಲಿ ಸಂಸದರು 2ನೇ ಬಾರಿ ಸಂಸದರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು 3ನೇ ಬಾರಿಗೆ ಅಭ್ಯರ್ಥಿಯಾಗಿ ಮತ್ತೆ ಕಣಕ್ಕೆ ಇಳಿಯುವಂತಹ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಡಿಕೆ ಸುರೇಶ್ ಅವರು ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಉಳಿದಂತೆ ಮಂಡ್ಯದಲ್ಲಿ ಸಾಕಷ್ಟು ಬಾರಿ ಹಲವರಿಗೆ ಕಾಂಗ್ರೆಸ್ ಮಣೆಯನ್ನ ಹಾಕಿತ್ತು, ಮಹಿಳೆಯರಿಗೂ ಕೂಡ ಅವಕಾಶಗಳನ್ನು ಕೊಟ್ಟಿತ್ತು. ಆದ್ರೆ ಈ ಬಾರಿ ಹೊಸ ಮುಖಗಳಿಗೆ ಜೊತೆಗೆ ಅಲ್ಲಿ ತನ್ನದೇ ಆದಂತಹ ಪ್ರಾಬಲ್ಯವನ್ನ ಹಿಡಿದುಕೊಂಡಿರುವಂತಹ ಸ್ಟಾರ್ ಚಂದ್ರು ಅನ್ನುವಂಥದ್ದೇ ತನ್ನ ಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ವೆಂಕಟರಮಣೇಗೌಡ ಅವರಿಗೆ ಮಣೆಯನ್ನು ಹಾಕುವಂತಹ ಎಲ್ಲ ರೀತಿಯಾದಂತಹ ಕೆಲಸಗಳನ್ನ ಕಾಂಗ್ರೆಸ್ ಈಗಾಗಲೇ ಮಾಡಿಕೊಂಡಿದೆ. ಸಹಜವಾಗಿ ತುಮಕೂರಿಗೆ ಬರೋದಾದ್ರೆ 2014ರಲ್ಲಿ ಕಾಂಗ್ರೆಸ್ ಸಂಸದರಾಗಿ ಕೆಲಸವನ್ನು ನಿರ್ವಹಿಸಿದಂತಹ
ಮುದ್ದನ್ಮೇಗೌಡರು 2019ರಲ್ಲಿ ಅವರಿಗೆ ಟಿಕೆಟ್ ಲಭ್ಯವಾಗಬೇಕಾಗಿತ್ತು. ಆದ್ರೆ ಕೆಲವೊಂದಿಷ್ಟು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮೈತ್ರಿ ಕಾರಣದಿಂದಾಗಿ ಅವರಿಗೆ ಆ ಒಂದು ಕ್ಷೇತ್ರ ಜೊತೆಗೆ ಅವರಿಗೆ ಆ ಒಂದು ಸೀಟನ್ನು ಪಡೆಯುವಲ್ಲಿ ವಿಫಲರಾಗಿದ್ರು. ಆದ್ರೆ ಈ ಬಾರಿ ಮತ್ತೆ ಈ ಹಿಂದೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಬಿಜೆಪಿಗೆ ಹೋಗಿದ್ರು. ಮತ್ತೆ ಈ ಕಳೆದ ಒಂದು 15 ದಿನಗಳ ಹಿಂದಷ್ಟೇ ವಾಪಸ್ ಕಾಂಗ್ರೆಸ್ಗೆ ಮರಳಿರುವಂತಹ ಮುದ್ದನ್ಮೇಗೌಡರಿಗೆ ಈ ಬಾರಿ ತುಮಕೂರಿನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಲ್ಲರೂ ಒಮ್ಮತದಿಂದ ಈಗಾಗಲೇ ಶಿಫಾರಸನ್ನ ಮಾಡಿದ್ರು. ಅದು ಕೂಡ ನಿನ್ನೆ ನಡೆದಂತ ಸಭೆಯಲ್ಲಿ ಅಂತಿಮವಾಗಿರುವಂತ ಗಮನಿಸಬೇಕಾಗಿದೆ. ಸಹಜವಾಗಿ ಉಳಿದಂತೆ ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ ಈ ಹಿಂದೆ ಶಾಸಕರಾಗಿದ್ರು ಜಯನಗರದಲ್ಲಿ. ಆದ್ರೆ ಬಹುತೇಕ ಆ ಒಂದು ಭಾಗದಲ್ಲಿ ಜೊತೆಗೆ ಸಂಪೂರ್ಣವಾಗಿ ತನ್ನದೇ ಆದಂತಹ ಒಂದು ತಂದೆ ಹಾಗೂ ಕುಟುಂಬದಲ್ಲೂ ಕೂಡ ತಮ್ಮದೇ ಆದಂತಹ ರಾಜಕೀಯ ಒಂದು ವರ್ಚಸ್ಸನ್ನು ಇಟ್ಟುಕೊಂಡಿರುವಂತಹ ಸೌಮ್ಯ ರೆಡ್ಡಿ ಅವರಿಗೆ ಈ ಬಾರಿ ಆ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಲಭಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಗೆ ಹಾಸನ ಶ್ರೇಯಸ್ ಪಟೇಲ್ ಇಲ್ಲಿ ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆಲುವನ್ನು ಸಾಧಿಸಿದ್ರು. ಈ ಬಾರಿ ಇಬ್ಬರು ಯುವಕರುಗಳ ನಡುವೆ ಸಹಜವಾಗಿ ತೀವ್ರ ಪೈಪೋಟಿ ನಡೆಯುವಂತಹ ಸಾಧ್ಯತೆಗಳಿದೆ. ಈ ಹಿಂದೆ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ವಿರುದ್ಧ ಬಹುತೇಕ ಗೆದ್ದೇ ಬಿಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗಿತ್ತು. ಆದ್ರೆ ಅಲ್ಪ ಮತಗಳಿಂದ ಸೋಲನ್ನು ಅನುಭವಿಸಿದಂತಹ ಶ್ರೇಯಸ್ ಪಟೇಲ್ ಈ ಬಾರಿ ಕಾಂಗ್ರೆಸ್ ಇದರ ಚುನಾವಣೆಯ ಒಂದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಇನ್ನು ಉಳಿದಂತೆ ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್, ಚಿತ್ರದುರ್ಗ BN ಚಂದ್ರಪ್ಪ ಇವರು ಕೂಡ ಈ ಹಿಂದೆ 14ರಲ್ಲಿ ಕಾಂಗ್ರೆಸ್ನ ಸಂಸದರಾಗಿ ಆಯ್ಕೆಯಾಗಿದ್ರು. ಆದ್ರೆ 2019ರಲ್ಲಿ ಅವರಿಗೆ ಸೋಲನ್ನು ಅನುಭವಿಸಿದ್ರು ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಈ ಬಾರಿ ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಮತ್ತೆ ಹಿಡಿತವನ್ನ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಲ್ಲಿಯ ಸ್ಥಳೀಯ ನಾಯಕರುಗಳ ವಿರೋಧಗಳಿಲ್ಲ, ತಕರಾರುಗಳಿಲ್ಲ, ಸಮಸ್ಯೆಗಳಿಲ್ಲ. ಈ ಕಾರಣದಿಂದಾಗಿ BN ಚಂದ್ರಪ್ಪ ಅವರು ಮತ್ತೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ವಿಜಯಪುರ ಮಾಜಿ ಶಾಸಕರಾಗಿದ್ದಂತಹ ರಾಜು ಅಲ್ಗೂರ್ ಅವರು ಕಣಕ್ಕಿಳಿದಿದ್ದಾರೆ. ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಅವರು ಕೂಡ ತಮ್ಮದೇ ಆದಂತಹ ಒಂದು ಹಿಡಿತವನ್ನ ಅಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ. ಇನ್ನು ಮಾಜಿ ಬಹುತೇಕರು ಕೂಡ ಅಲ್ಲಿ ಅವರಿಗೆ ಸಾಥನ್ನು ಕೊಡುವಂತದ್ದು. ಇನ್ನು ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಭಗವಂತ್ ಖೂಬಾ ಅವರು 2ನೇ ಬಾರಿಗೆ ಗೆದ್ದು ಆ ಒಂದು 3ನೇ ಬಾರಿಗೆ ಸ್ಪರ್ಧೆಯನ್ನ ಎದುರಿಸುವಂತಹ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಭಗವಂತ್ ಖೂಬಾಗೆ ಬಿಜೆಪಿಯಿಂದ ಆಂತರಿಕವಾಗಿ ವಿರೋಧಗಳಿದ್ರು ಕೂಡ ಅದನ್ನ ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡಿಕೊಳ್ತಾರೆ ರಾಜಶೇಖರ್ ಪಾಟೀಲ್ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಉಳಿದಂತೆ ಕಲಬುರ್ಗಿ ರಾಧಾಕೃಷ್ಣ ಇವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಸ್ಥರು, ಅಳಿಯ ಅನ್ನುವಂಥದ್ದನ್ನು ಕೂಡ ಈಗ ಜೊತೆಗೆ ಆ ಒಂದು ಕುಟುಂಬದಲ್ಲಿ ಸಹಜವಾಗಿ ಕೆಲವೊಂದಿಷ್ಟು ಹೆಸರನ್ನು ಮಾಡಿರುವಂತಹ ಹಿನ್ನೆಲೆಯಿಂದಾಗಿ ಅವರ ಕುಟುಂಬಸ್ಥರು ಈಗಾಗಲೇ ಅವರ ಮಗ ಪ್ರಿಯಾಂಕ ಖರ್ಗೆ ಕೂಡ ಸಚಿವರಾಗಿ ಹಿಡಿತವನ್ನು ಇಟ್ಟುಕೊಂಡಿದ್ದಾರೆ. ಇನ್ನು ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅವರ ಕುಟುಂಬದವರಿಗೆ ಒಬ್ಬರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾದಲ್ಲಿ ಸುಲಭವಾಗಿ ಗೆಲ್ಲುವಂತಹ ಸಾಧ್ಯತೆಗಳೇನುವಂತರ ಬಗ್ಗೆ ನಿರೀಕ್ಷೆಗಳನ್ನು ಕಾಂಗ್ರೆಸ್ ಇಟ್ಟುಕೊಂಡಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ, ಇನ್ನು ಮಂಗಳೂರು ವಿನಯ್ ಕುಮಾರ್ ಸೊರಕೆ, ಒಟ್ಟು 12 ಜನರಿಗೆ ಈ ಬಾರಿ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಘೋಷಣೆ ಮಾಡುವಂತಹ ನಿರೀಕ್ಷೆಗಳನ್ನ ಕಾಂಗ್ರೆಸ್ ಇಟ್ಟುಕೊಳ್ಬಹುದು. ಸಿಂಧೂರ. ಓಕೆ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.